ಈ ದೇವಸ್ಥಾನದಲ್ಲಿ ಒಬ್ಬಳು ವ್ಯಕ್ತಿ ಇದ್ದಾಳಲ್ಲ, ಗಂಡು ಮುಡಿ ಜೇಡೆ ಬಿಟ್ಕೊಂಡು ದೇವ್ರ ಥರನೇ ಶಾಸ್ತ್ರಗಿಸ್ತ್ರ ಹೇಳೋದು, ದೇವ್ರ ಥರ ಮಾತಾಡೋದೆಲ್ಲ ಮಾಡ್ತಾಳಲ್ಲ. ಅಯ್ಯಮ್ಮ ಈ ಹುಡುಗನಿಗೆ ಸ್ಲೀಪರ್ ಹಾಕೋ ಕೂತ್ಕೋಬೇಡ ಇಲ್ಲಿ ಅಂತ ಹೇಳ್ತಾಳೆ. ಸೊ ಈ ಹುಡುಗ ಅವಳು ಮುಂಚೆ ಜಗಳ ಮಾಡಿ ಇವಾಗ ನೀನು ಬಿದ್ದಿದ್ದೆ ಹಂಗೆ ಅಂತ ಅವನಿಗೆ ರೇಗಿ ಕಳಿಸ್ಬಿಡ್ತಾನೆ. ಸೊ ಆ್ಯಕ್ಚುಲಿ ಫಿಯರ್ಲೆಸ್ ಟಿ ಶರ್ಟ್ ಹಾಕೊಂಡಿದ್ದಾಳೆ. ಇದಾದಮೇಲೆ ನೆಕ್ಸ್ಟು ನನ್ನನ್ನು ಒಂದು ವಿಷಯದಲ್ಲಿ ಸಿಗಾಕ್ಸ್ತಾರೆ. ಅದು ಮುಂದೆ ಬರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಸೂಳೆ ಮಗ ಅಲ್ಲಿ ಕುತ್ಕೊಂಡಿದ್ರೆ ಚಪ್ಪಲ್ ತಂದು ಅಲ್ಲಿ ಬಿಡ್ತಾನೆ. ಇಲ್ಲಿ ಕುತ್ಕೊಂಡಿದ್ರೆ ಚಪ್ಪಲ್ ತಂದು ಇಲ್ಲೇ ಬಿಡ್ತಾನೆ. ಹೌದು ಬಾಲ್ಯ ಗೊತ್ತಿಲ್ಲ. ಅದು ಮುಂಚೆ ಹೋಗಿ ಹಿಂಗೆ ಮಾಡಿದ್ರೊಬ್ರು, ಅವಾಗ ಸ್ಲಿಪ್ಪರ್ ತೆಗೆದು ಆ ಕಡೆ ಹಸ್ತಿದೆ. ಸೊ ಅದಕ್ಕೋಸ್ಕರ ಫೀಲ್ಡಿಂಗ್ ಬಂದಿರೋದು. ಇವ ಕುಂಟ್ಕೊ ಬರ್ತಾರ ಚಡ್ಡಿ ಫೀಲ್ಡಿಂಗ್, ಇವನು ಈ ಸ್ಲಿಪ್ಪರ್ ಏನಾರು ಮಾಡ್ತಾನೆ ಅಂತ. ಈ ಸರಿ ವಿಭಿನ್ನವಾಗಿ ಏನಾರು ಮಾಡ್ತೋರಿಸ್ತೀನಿ. ಆಯ್ತು ಹೋಗು. ಆಯ್ತು ಆಯಿತು, ಪ್ರಶಸ್ತಿ ಕೊಡಿಸ್ತೀನಿ ಹೋಗು. ಆಯ್ತು ಹೋಗು, ಪ್ರಶಸ್ತಿ ಕೊಡಿಸ್ತೀನಿ ಹೋಗು. ಆಯ್ತು ಪ್ರಶಸ್ತಿ ಕೊಡ್ತಾವ ಹೋಗು. ನೀನು ತೊಳ್ಕೊ. ನೀನು ಅಲ್ಲಿ ಬಂದಾಗ ನನಗೆ ಗೊತ್ತು ಕಣ. ಇಲ್ಲ ಚೆನ್ನಾಗಿರೋ ಚಪ್ಪಲಿ ಇರ್ತದೆ, ಅದು ಪ್ಲಾಸ್ಟಿಕ್ ಚಪ್ಪಲಿ ಬೇಕಾದ್ರೆ ಕಡೆಗೆ ಅಷ್ಟೇ ಕೂಡ ಯಾವ ಕ್ವಾಲಿಟಿ ಹಾಕೊಂಡು ಬರ್ತೀವಿ ಇಲ್ಲ ಬಿಡುಗಡ ಅಂತ ಹೇಳಿದ್ರೆ ನಾವೊಂದು ಮಾಹಿತಿ. ಕೂತಿರೋ ಜಾಗಕ್ಕೆ ಚಪ್ಪಲ್ ಬಿಡ್ತಾರೆ ಬಡ್ಡಿ ಮಗ, ಅದಕ್ಕೆ ಉರಿದು. ಈ ಬೋಳಿ ಮಗ ಮಾಡಿದೆ ಏನು ದೊಡ್ಡ ಸಾಚ ತುಂಡು ಥರ ಬಂದು ಇದು ಹೇಳ್ತಾನೆ, ಸಾಕ್ಷಿ ಹೇಳ್ತಾನೆ ಅವನು. ಬೇಕಾಗತ್ತೆ ಮಾಡಿದ್ದು ಅವನು ಬೋಳಿ ಮಗನಿಗೆ ಒಂದು ದಿವಸ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇದು ಅದ್ಭುತವಾಗಿ ಸಾಚ ತುಂಡು ಸಾಕ್ಷಿ ಹೇಳ್ತಾ ನಂಗೆ ಗೊತ್ತು, ಅದಕ್ಕೆ ನಾನು ಉರಿದ್ದು ಆಯಿತಾ.
ಈಗ ಸಾಕ್ಷಿ ಹೇಳಿದೆ ಅಲ್ವಾ, ಈಗ ಆಯ್ತು ಹೋಗು, ಸಾಕ್ಷಿ ಹೇಳಿದೆ ಅಲ್ವಾ, ಹೋಗು. ಮತ್ತೆ ನೀವು ಯಾಕೆ ಹೋಗ್ಬೇಕು ಹೋಗ್ತೀವಿ? ಅಯ್ಯೋ ನಿನ್ನ ಕೆಲಸ ನೀನು ನೋಡಯ್ಯ, ನೀನು ಅವ್ನು ಯಾಕೆ ನಾನು ಕುಂತಿರೋ ಜಾಗಕ್ಕೆ ತಂದು ಚಪ್ಪಲ್ ಬಿಡಬೇಕಿತ್ತು? ನನ್ನ ಮುಂದೆ ಚಪ್ಪಲ್ ಯಾಕೆ ತಂದು ಬಿಡಬೇಕಿತ್ತು? ಅವ್ನು ಚಪ್ಪಲ್ ಬಿಡೋ ಜಾಗ ಇತ್ತಲ್ವ, ಅಲ್ಲಿ ಬಿಡಬೇಕಾಗಿತ್ತು ಅವ್ನು ಚಪ್ಪಲ್ನ. ನೀವು ಕೂತ್ಕೊಂಡು ಅವ್ರಿಗೆ ಬೇಕು. ನಿನ್ನ ಕೆಲಸ ನೀನು ನೋಡೋ, ಏನು ದೊಡ್ಡ ಸಾಚ ತುಂಡು ಬಂದ್ಬಿಟ್ಟ ಸಾಕ್ಷಿ ಹೇಳಕ್ಕಿಲ್ಲಿ. ಬರ್ತೀನಿರೋ ಕವರ್ ಮಾಡೋಕ್ಕಾಗಲಿಲ್ಲ. ಸೇಮ್ ಅದೇ ಜಾತಿ ಸೇರಿದವನು ಅವನು, ಬಾಟ್ಲಾಯನು. ಆ್ಯಕ್ಚುಲಿ ಮೂಗಿದ್ದ ಗೊಣ್ಣೆ ತೊಗೊಂಡು ಹೋಗ್ತಾನೆ. ಇದು ಅಪ್ಡೇಟ್ ಮಾಡ್ತೀನಿ ಸ್ಟೋರಿ ಇದು. HA339 ರಾಂಗ್ ಬೇ ಹಾವಳಿಗರು. ಈಗ ಆಲ್ರೆಡಿ 3-4 ಗಾಡಿಗಳೋದು ಕವರ್ ಮಾಡಿರಲಿಲ್ಲ, ಕವರ್ ಮಾಡಿದೆ. ಅವ್ರು ಮುಂದ್ಗಡೆ ಹೋದ್ರಲ್ಲ 3 ಜನ ಹುಡುಗಿರು, ಅವರು ಏನೋ ಕೊಯ್ಯೋ ಅಂತ ಆಡ್ಕೊಂಡು ಬಂದರು. ಜೊತೆಯಲ್ಲೇ ಬರ್ತಾಯಿದ್ರು. ಪಾಸ್ ಮಾಡಿದೆ ಮುಂದಕ್ಕೆ, ನಾನೇ ನಿಂತ್ಕೊಬಿಟ್ಟೆ. ಸೊ ಹೋಗ್ರಮ್ಮ ಮುಂದಕ್ಕೆ ಮಾತಾಡ್ಕೊಂಡ್ರು ಅಂತ. ಶ್ರುತಾ ಬಳ್ಳಾಳು ಕತೆ. ಅಲ್ಲಿ ಅವ್ರ ಅಂಗಡಿಗೆ ಹೋಗಿಲ್ಲ, ಷಣ್ಮಗ ಮಾತ್ರ ದುಡ್ಡು ಇಸ್ಕೊಳಕ್ಕೆ ಹೋಗಿಲ್ಲ, ಅವ್ರ ಅಂಗಡಿ ಮುಂದೆ ಓಡಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಸ್ಟೋರಿ ಅಪ್ಡೇಟ್ ಮಾಡಿರೋದು. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಓಕೆ ಏನೋ ಅಲ್ಲಿ 77 ಮಳೆ ಇದೋಯ್ತು, ಆಟೋ ಹೋಯ್ತು. ಸತ್ಯನಾರಾಯಣ ಕತೆ ಅಂದರೆ ಕಡ್ಕೊಳದಲ್ಲಿ ನಾನು ಅವನತಿ ಸ್ಟೋರಿ ಮಾಡಿ ಮುಗಿಸೋದಕ್ಕಿಂತ ಮುಂಚೆ ಕಡ್ಕೊಳ ಬಿಟ್ಟು ಹೋಗೋ ಥರ ಮಾಡ್ದೆ. ಅವನು ಷಣ್ಮುಗಮ್ದು ಬಾಲಂಗುಚ್ಚಿ ಅವನು. ಇವನು ಏನೋ ಕತೆ ಇದೆ. ಕಡ್ಕೊಳದಲ್ಲಿ ಸತ್ಯನಾರಾಯಣ ಇದನ್ನಲ್ಲ, ಅವನು ನಾನು ಅವನತಿ ವೀಡಿಯೋ ಮಾಡಿ ಮುಗಿಸೋದಕ್ಕಿಂತ ಮುಂಚೆನೇ ಕಡ್ಕೊಳ ಬಿಟ್ಟು ಹೋಗಬೇಕು ಹಾಗೆ ಮಾಡ್ದೆ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಲಿಲ್ಲ ಆವಾಗ. ಕಡ್ಕೊಳದಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕು ಅಂದ್ಕೊಂಡಿದ್ದವನು. ಕಡ್ಕೊಳದಿಂದ ಮತ್ತೆ ಮೈಸೂರಿಗೆ ಬಂದು ಇಲ್ಲಿ ಕೆಲಸ ಮಾಡಿ ಮುಗಿಸಿ ಆಮೇಲೆ ಒಂದು 15 ದಿವಸನೇ ಕೆಲಸ ಆಯ್ತು ಇಲ್ಲಿ. ಅವನು ಅಲ್ಲೇ ಕಡ್ಕೊಳದಲ್ಲಿ ಇದ್ದೀರಿ, ಎಲ್ಲ ಊಟನೂ ಸಿಕ್ಕಿರೋದು, ಆಮೇಲೆ ಹೇಳೋದು ಎಲೆಕ್ಟ್ರಿಸಿಟಿ ಎಲ್ಲ ಇತ್ತು. ಚಕ್ಕಂತ ಚಿಟ್ಕಿ ಹೊಡೋದ್ರಲ್ಲಿ ಕೆಲಸ ಮಾಡಿ ಮುಗಿಸ್ಬಿಡ್ಬೋದಿತ್ತು. ಅಲ್ಲಿ 2-3 ಡೇಸಲ್ಲಿ ಮಾಡಿ ಮುಗಿಸ್ಬಿಡ್ಬೋದಿತ್ತು ಮ್ಯಾಕ್ಸಿಮಮ್. ಅಂದರೆ ಇಲ್ಲಿ ಹೊರಗಡೆ ಬಂದ ಮೇಲೆ ಮೋರ್ ದೆನ್ 15 ಡೇಸ್ ಕೆಲಸ ಮಾಡಿದ್ದೀನಿ ನಾನು. ಸೊ ಮೋರ್ ದೆನ್ 15 ಡೇಸ್ ಕೆಲಸ ಮಾಡಿಬಿಟ್ಟು ಆಮೇಲೆ ಬ್ಯಾಂಗ್ಳೂರಿಗೆ ಹೋದೆ. ಅಲ್ಲಿ ಹೋದ ಕೆಲಸನೂ ಆಗಲಿಲ್ಲ, ಕೆಲಸಗಳು ಸಿಗಲಿಲ್ಲ. ಸೊ ಅದೇ ಇಮೇಜ್ ಫಾರ್ಮುಲಾ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಇವರು ಟ್ರೈ ಮಾಡ್ತಿರೋದು. ಅಂದರೆ ಬಂದೂರಿಗೆ ತಗೊಂಡು ಹೋಗೋ ಪ್ಲ್ಯಾನ್ ಇದು. ಅಂದರೆ ಅದಕ್ಕೆ ಬಂದೂರಿಗೆ ಹೋಗ್ತೀನಿ, ಆದರೆ ಬಟ್ಟೆ ಎಲ್ಲ ಸಿಕ್ಕಿದ ಮೇಲೆ ಹೋಗ್ತೀನಿ. ನನಗೆ ಬಟ್ಟೆ ತೊಗೊಳಕ್ಕೆ ದುಡ್ಡು ಬೇಕು, ಸ್ಲೀಪರ್ ತೊಗೊಳಕ್ಕೆ ದುಡ್ಡು ಬೇಕು, ಮತ್ತು ಪ್ರಿಂಟೌಟ್ ಎಲ್ಲ ತೊಗೊಳಕ್ಕೆ ದುಡ್ಡು ಬೇಕು. ಅದು ಕೊಟ್ಟಾದ್ಮೇಲೆ ಹೋಗ್ತೀನಿ ಬಂದೂರಿಗೆ, ಹಂಗೆ ಹೋಗಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಇವರು ಫೋರ್ಸ್ಫುಲಿ ಬಂದೂರಿಗೆ ಕಳಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಅಲ್ಲಿ ಗಲಾಟೆ ಮಾಡಿದಾಗಲೇ ನಾನು ತಲೆ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಎಷ್ಟು ವೀಡಿಯೋ ಬೇಕು ಅಷ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಈಚೆ ಕಡೆಗೆ ಸ್ಕಿಪ್ ಆದೆ. ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು 2. ಇಲ್ಲಿ ಬಾಟ್ಲಾಯವರು, ಇನ್ನೊಂದು ಈ ಹುಡುಗ ಮಹೇಶ. ಇದರ ಮಹೇಶನ ಬಾಲಂಗೋಚಿ ಸಿಗರೇಟ್ಸ್ ಎತ್ತವನೇ, ಅದು ಆ ಕಡೆ ಇರಲಿ. ಅವ್ನ ಊರಿಗೆ ಮುಂದೆ ಅವ್ನು ಸಿಗರೇಟ್ಸ್ ಎತ್ತಿರೋದೇನಕ್ಕಿರಂದರೆ ಅದು ವಾಟರ್ ಬಾಟ್ಲ್ ಇದೆ, ಶುದ್ಧ ಬಾಟ್ಲ್ ಬಳಸೋದು. ವಾಟರ್ ಬಾಟ್ಲು ಬ್ಯಾಲೆ ಎತ್ತಲೆ ಯಾವುದೋ ಒಂದು ಬಾಟ್ಲು ಬರ್ತಲ್ಲ ಅದು. ಸೊ ಅದು ಬಳಸ್ತಾಳಲ್ಲ, ಅದಿದೆ ವಾಟರ್ ಬಾಟ್ಲು. ಮತ್ತು ಅವನು ಬಾಟ್ಲಾಯವನು. ಸೊ ಅದು ಕಿಂಗ್ಲೆಟ್ ಯಾವುದೋ ಹೋಟ್ಲು ಹೊಸ್ದಾಗಿ ಮಾಡಿದ್ದಾರೆ. ಮೇ ಬಿ ಇಲ್ಲಿ ಯಾವುದೋ ಬೇರೆದಿತ್ತು ಗುರು. ಇಲ್ಲಿ ಯಾವುದೋ ಎಂಥದೋ ಕೋಸ್ಟಲ್ ಅಂತಲ್ಲ ಯಾವುದೋ ಇತ್ತು ಗುರು. ಇಲ್ಲಿ ಸರಿಯಾಗಿ ನೆನಪಿಲ್ಲ ಒಟ್ಟು ಎಂಥದೋ ಕೋಸ್ಟಲ್ ಅಂತ ಇತ್ತು, ಅದು ರೀನೇಮ್ ಆಗಿದೆ ಅಲ್ಲಿ. ಇದು ಗೋಡೌನು. ಅವ್ನು ಹುಡುಗನ ಕೈ ಕೇಳಕ್ಕೆ ಕೆಲಸ ಮಾಡ್ಬೇಕು ನಾನು. ಯಾರೋ ಬಂದರು ಮಹೇಶ್ ಅವನಲ್ಲ, ಅವ್ನ ಕೈ ಕೇಳಿ ಕೆಲಸ ಮಾಡ್ಬೇಕಂತ ನಾನು. ಶ್ರುತಾ ಬಳ್ಳಾಳು ಜೊತೆ ಅವ್ನು ಟೀಮ್ ಅಪ್ ಆಗಿದ್ದಾನೆ. ಸೊ ಅದಕ್ಕೆ ನಾನು ಅವ್ನ ಕೈ ಕೇಳಿ ಕೆಲಸ ಮಾಡ್ಬೇಕಂತ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇದು ಸೇಮ್ ರಿಲೇಟೆಡ್. ಅದು ಈಗ ಟೀಮ್ ಸ್ಪಿರಿಟ್ ನಡೀತಲ್ಲ ಅಲ್ಲಿ ಗಾಂಧಿವನ ಪಾರ್ಕಲ್ಲಿ ಚಪ್ಪಲ್ ಸ್ಲಿಪ್ಪರ್ ಮೇಲೆ ನೀರು ಹಾಕಿ ನಾನು
ಅವನು ಬಾಟ್ಲಾಯವನು ಬಂದು ಸಾಕ್ಷಿ ಹೇಳಿದ್ದು ಅದೆಲ್ಲ ಇತ್ತಲ್ಲ, ಸೊ ಅದು ಸೇಮ್ ರಿಲೇಟೆಡ್ ಅದು. ಡಿಸ್ಕವರ್ ಕಲಬರವೇಶ್ವರ ಕೃಪೆ ಆ ಕಡೆ ಇರಲಿ. ಅದು ಪ್ರಕಾಶ್ ಬಾಲಂಗೋಚಿ EZ8104 EZ, ಓಕೆನಾ. ಹೋಮ್ ಅಲ್ಲಿ ಕಲಭೈರವೇಶ್ವರ ತೋರಿಸಿದ್ದೇನಕ್ಕೆ ಅಂದರೆ ವಿನಯ್ ಆ್ಯಕ್ಚುಲಿ ನಾನು ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡೋದಲ್ಲ, ಜರ್ನಿ ಸ್ಟಾರ್ಟ್ ಮಾಡಿದಾಗಲೇ ಗನ್ ಹೌಸಿಂದ ಮುಂದಕ್ಕೆ ವಿನಯ್ ಚಂದ್ರ ಅಲ್ಲ, ವಿನಯ್ ಚಂದ್ರ ಶಬ್ದ ನ್ಯೂಸ್ ಚಾನಲ್. ಈ ವಿನಯ್ ಇವನು ಸುಧಾ ಬಳ್ಳಾಳ್ ಕಡೆ ವಿನಯ್ ಇವನು ಸ್ಕೇಟಿಂಗ್. ಸೊ ಇವನು ಅಲ್ಲಿ ಒಂದು ದೇವಸ್ಥಾನ ಇದೆ ಅವ್ರದ್ದು, ಆ ಕಲಭೈರೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಮುಂಗಡೆ ಯಾರೊಬ್ಬ ಕೈ ಮುಗಿತಾ ನಿಂತಿದ್ದ. ಸೊ ವರ್ಷಿಪ್ ಅಲ್ಲಿ ಕೈ ಮುಗಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಸೊ ಇದೆಲ್ಲ ಆರ್ಗನೈಸ್ಡ್, ಇದು ಸದ್ಯಕ್ಕಿರಲಿ. ಇವತ್ತಿನ ಸ್ಟೋರಿನ ಅದಕ್ಕೋಸ್ಕರನೇ ಚೆಕ್ ಅಂತ ಎದ್ದು ದೇವಸ್ಥಾನದ ಈಚೆ ಬಂದಿದ್ದು. ಅದಕ್ಕೆ ಇನ್ನು ಹಿಂದೆ ಮುಂದೆ ಎಲ್ಲ ಇದೆ, ಸದ್ಯಕ್ಕೆ ಅದೊಂದೇ ಅಲ್ಲ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಇದೆ ಅದು ಇನ್ಸಿಡೆಂಟ್ಗೆ. ಅದಕ್ಕೋಸ್ಕರ ಮುಂದೆ ಬಂದಿದ್ದು. ಈಗ ಆಲ್ರೆಡಿ 2 ಸಿಕ್ಕಿದೆ. ನಾಗಮಲೆ ಒಡೆಯ ಸ್ಟ್ರಾಂಗ್ ಅಲ್ಲಿ ಕರ್ಕೊಂಡು ಎತ್ತಾಕೊಂಡು ಹೋಗೋದಕ್ಕೆ ನಾನು ಆಗಲೇ ಹೇಳಿಲ್ವಾ, ಬನ್ನೂರು ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಫೋರ್ಸ್ಫುಲಿ ಎತ್ತಾಕೊಂಡು ಹೋಗೋ ಪ್ಲ್ಯಾನ್ ಇದು. ಹೋಗ್ತೀನಿ ಅಂತ ಹೇಳಿದ್ದನು, ಹೋಗ್ತಾ ಇಲ್ಲ. ಈಗ ಡ್ರಾಪ್ ಔಟ್ ಆಗ್ತಾಯಿದ್ದೀನಿ ಅಲ್ಲಿಂದ. ಹೆಡ್ಲೈಟ್ಗಳು ಬರೋ ಫ್ರಂಟ್ ಲೈನ್ ಅಂತೆ ಪಿಕ್ಚರ್. ಗಾಡಿ ನಂಬರ್ ಓದೋಕ್ಕಾಗ್ತಿಲ್ಲ, ಅಷ್ಟು ಜೋರಾಗಿದೆ ಹೆಡ್ಲೈಟ್. ಅದು ಹಿಂದ್ಗಡೆ ಬರ್ತಿರೋದು ಹೆಡ್ಲೈಟ್ ಆನ್ ಆಗಿದೆ. ಹಿಂದ್ಗಡೆ ಗಾಡಿ ನಂಬರ್ ಓದೋಕ್ಕಾಗೋದೂ ಇಲ್ಲ. ಒಂದು ಕಣ್ಣು ಆಗಲೇ ಉರಿತಾ ಇದೆ ನನಗೆ, ಎರಡನೇದು ಅಲ್ಲಿ ಎಲ್ಲ ಸಿಮೆಂಟ್ ಅಂಟ್ಕೊಂಡಿದೆ ಅದಕ್ಕೆ. ಬಾಡಿ ಹೊಡೆಯೋಕೆ ಬಿಡಬಾರ್ದು, ಶಾರ್ಟ್ ಹಂಗೆ ಅಂತ ಎಲ್ಲ ಆಟೋದನ್ನು ಬೈತಾ ಇದ್ದಾರೆ ಅವರು, ಓಕೆನಾ. ಈ ಆಟೋ ಡ್ರೈವರ್ ಇದ್ದಾರಲ್ಲ, ಬಾಡಿಗೆ ಹೊಡೆಯೋಕೆ ಬಿಡಬಾರ್ದು, ಶಾರ್ಟ್ ಹಂಗೆ ಅಂತ ಗಾಡಿ ಹೊಡಿತಾರೆ, ಬೈತಾ ಇರೋದು. ಅಲ್ಲಿ ಗಡಿಯೋ ಹೋಗ್ತಾ ಇದ್ದಾನಲ್ಲ, ಆ ಹುಡುಗ ಸರಿಯಾಗಿ ಪರಿಚಯ ಇಲ್ಲ. ನನ್ನ ಮುಖ ಅವನ್ನ ನೋಡಿ ಎಲ್ಲ ನೋಡಿದ್ದೀನಿ, ಅವನ್ನ ರಿಲೇಟೆಡ್ ಹುಡುಗ ಅವನು. ನನ್ನ ಲೆಕ್ಕಾಚಾರದ ಪ್ರಕಾರ ನಂಜನಗೂಡು ಬಸ್ ಹತ್ತಾ ಇದ್ದಾನೆ. ಸೊ ನಂಜನಗೂಡು ಹಾಲಿವುಡ್ ಹೇರ್ ಸ್ಟೈಲ್ ಅಂತ ಯಾವುದೋ ಒಂದು ಹೇರ್ ಕಟ್ ಅಂಗಡಿ ಇದೆ, ಸೊ ಅದಕ್ಕೆ ರಿಲೇಟೆಡ್ ಹುಡುಗ ಅವನು. ಅವ್ರ ಮಗ ಅಂದ್ಕೊಳ್ತೀನಿ. ಇವಳ್ದು ಪುಕ್ಸಟೆ ಪ್ರಚಾರ ಇವಳ್ದು. ಹೋಗೆ K04 ಟ್ರ್ಯಾಕ್ಟರ್ದು ಹೋಗೆ. ಬಹುಶಃ ನಂಜನಗೂಡಲ್ಲಿ ಗಲಾಟೆ ಆಗೋ ಸಾಧ್ಯತೆ ಇದೆ. ಆ್ಯಕ್ಚುಲಿ ಮೈಸೂರು ಟಾರ್ಪಲೀಸ್ ಅವ್ನು ಹಿಡ್ಕೊಂಡೋಗಿದ್ದು. ಇಲ್ಲಿ ರವಿ ಆಟೋ ಹೋಯ್ತಲ್ಲ, ಅದು ರವಿ ಆಟೋ ಹೋಗಿದ್ದು. ರವಿ ಇವನು ರಾಂಗ್ ಬೈ, ಇವನು 10Y6470 F326 ಅದು 10F326 ಗಾಡಿ ಪಾಸ್ ಆಗಿದ್ದು, ಆರ್ಗನೈಸ್ಡು. ಅದಕ್ಕೋಸ್ಕರನೇ ಅಲ್ಲಿ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ನಾನು ದೇವಸ್ಥಾನ ಬಿಟ್ಟು ಹೊರಗಡೆಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಗಲಾಟೆ ಮಾಡಿದ್ದು. ಸೊ ಅಂದರೆ ಸಮಥಿಂಗ್ ಈಸ್ ಸ್ಕ್ರಿಪ್ಟೆಡ್, ಮುಂದೇನು ಏನೋ ನಡೆಯುತ್ತೆ ಅಂತ ಅರ್ಥ. ಎಲ್ಲಿ ಅಂತ ಯಾವ ಕಡೆಗೆ ಹೋದ್ರೂ ನಡೆದೇ ನಡೆಯುತ್ತೆ. ಇವತ್ತು ಗಲಾಟೆ ಮಾಡೇ ಮಾಡ್ತಾರೆ ಬನ್ನೂರಿಗೆ ಹೋಗಲಿ ಅಂತ. ಒಂದು ನಂಜನಗೂಡಿಗೆ ಹೋದ್ರೂ ಗಲಾಟೆ ಮಾಡ್ತಾರೆ, ಇನ್ನೊಂದು ಈ ಕಡೆ ರೈಲ್ವೆ ಸ್ಟೇಷನ್ ಹತ್ರ ಹೋದ್ರೂ ಗಲಾಟೆ ಮಾಡೇ ಮಾಡ್ತಾರೆ. ಎರಡರಲ್ಲಿ ಯಾವ ಕಡೆಗೆ ಹೋದ್ರೂ ಗಲಾಟೆ ಮಾಡೇ ಮಾಡ್ತಾರೆ ಇವತ್ತು. JX7456 ಹೆಡ್ಲೈಟ್ ಆನ್ ಮಾಡ್ಕೊ ಬರ್ತಿರೋದು. ಅದು ರಾಂಗ್ ಬೇಲೆ. ಆ್ಯಕ್ಚುಲಿ ಆ ಕಡೆ 2 ಬೈಕು ರಾಂಗ್ ಬೇಲೆ ಹೋಗಿದ್ದು. ಕವರ್ ಮಾಡಬೇಕಾಗಿದ್ದು 04 MB 9518 ಇನೋವಾ ಇದೆಲ್ಲ ಕೈ ಈಚೆ, ಇನ್ನೂ ಸ್ಟಿಲ್ ಈಚೆನೇ ಇದೆ. ಆ ಸಿಗರೇಟಲ್ಲಿ ನನಗೆ ಬಟ್ಟೆಗೆ ಸಿಗರೇಟ್ ತಗುಲಿಸೋ ಪ್ರಯತ್ನ ಮಾಡ್ತಾನೆ. ಅಂದರೆ ನನ್ನ ಬಟ್ಟೆನ ಸಿಗರೇಟು ಕಿಡಿ ಬಿದ್ದರೆ ಬಟ್ಟೆ ಏನಾಗುತ್ತೆ, ತೂತಾಗುತ್ತೆ ಆಬ್ವಿಯಸ್ಲಿ. ಆ ಥರ ಅಂದರೆ ಆ ಸಿಗರೇಟ್ ಕಿಡಿಯನ್ನು ನನ್ನ ಬಟ್ಟೆಗೆ ತಗುಲಿಸೋ ಪ್ರಯತ್ನ ಮಾಡ್ತಾನೆ ಅವನು. ಬಟ್ಟೆ ಹರಿದಾಕೋ ಪ್ಲ್ಯಾನ್ ಅದು. ಬಹುಶಃ ನನ್ನ ಬಟ್ಟೆ ಹರಿದಾಕೋ ಪ್ಲ್ಯಾನ್ ಇದೆ ಅಂತ ಅಂದ್ಕೊಳ್ತೀನಿ. ರೇಡಿಯೋ
ಸೆಲ್ಟಾಸ್ ನೋಕಿಯಾ ಹ್ಯಾಂಡ್ಸೆಟ್ ತೋರಿಸ್ಬಿಟ್ಟು ಏನೋ ಜೇಬು ಹಾಕೋತಾನವ. ನನ್ನ ಹತ್ರ ಫೋನ್ ಕಳ್ತನ ಮಾಡ್ಕೊಂಡಿದ್ದಾರಲ್ಲ ಅದೇ ಫೋನ್ ಅದು ಆ್ಯಕ್ಚುಲಿ. ಅಂದರೆ ಆ ಥರದ್ದು ಅದೇ ಫೋನಲ್ಲ, ಆ ಥರದ್ದು ನೋಕಿಯಾ ನನ್ನ ಹತ್ರ ಯಾವುದೋ ಒಂದು ಸೀರೀಸ್ 35 ಎಷ್ಟೋ ನಂಬರ್ ಮಾಡ್ಕೊಬಿಟ್ಟಿದ್ದೀನಿ. ಬಟ್ ಅಲ್ಲಿ ಆ ಗಾಡಿ ಮಾಡೆಲ್ ನೇಮ್ ಬರ್ಕೊಬಿಟ್ಟಿದ್ದೀನಿ. ಅದನ್ನ ಹತ್ರ ಇತ್ತು ಆ್ಯಕ್ಚುಲಿ. ಆ ಮೊಬೈಲ್ ಕಳ್ತನ ಮಾಡಿದ್ರು. ಆ ಮೊಬೈಲ್ ತೋರಿಸ್ಬಿಟ್ಟು ಜೇಬು ಹಾಕೊಂಡು ಹೋದ ಅವನು. ಗಾಡಿ ನಂಬರ್ ನಾನು ನೋಡಿಲ್ಲ, ಮೇ ಬಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದರೆ ಪ್ರಯೋಜನ ಬರುತ್ತೆ. ಆ ಗಾಡಿ ನಂಬರ್ ಹಿಂಗಡೆ ಎಲ್ಲ ಪೂರ್ತಿ ತುಕ್ಕಿಡ್ದೋಗಿದೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ 15 ಮಿನಿಟ್ಸ್ ನಿಂತಿದ್ದ. ಬಹುಶಃ ಪ್ರೀವಿಯಸ್ ವೀಡಿಯೋ ಕವರ್ ಮಾಡಿದಾಗ ಅದ್ರಲ್ಲಿ ಕಂಡಿರ್ತಾನೆ ಅವನು ಖಂಡಿತ. ಸೆಲ್ಟೋಸ್ ಗಾಡಿ ಹೋಯ್ತಲ್ಲ ಅದೆಲ್ಲ ರೆಕಾರ್ಡ್ ಮಾಡ್ತಿದ್ದಲ್ಲ, ಅವಾಗ ಬಹುಶಃ ಅವ್ನು ಅಲ್ಲೇ ನಿಂತ್ಕೊಂಡಿದ್ದ. ನಾನು ನೋಡ್ತಾನೆ ಇದ್ದೀನಿ ಅವನ್ನ, ಏನಕ್ಕೆ ನಿಂತವ್ ನೀನು ಅಂತ. ಸುಮಾರು ಒಂದು 5 ನಿಮಿಷ ಆಯಿತು ಅಲ್ಲೇ ನಿಂತ್ಕೊಂಡೇ ಇದ್ದ. ಸುಮ್ಮನೆ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟಿದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ದೆ, ಕಿಕ್ ಸ್ಟಾರ್ಟ್ರು. ಅವಾಗ ಚಕ್ ಅಂತ ಮೊಬೈಲ್ ಆನ್ ಮಾಡಿದ್ದು ನಾನು, ಏನೋ ಮಾಡ್ತಾನೆ ಬಡ್ಡಿ ಮಗ ಅಂತ. ಸುಮ್ಮನೆ ನಿಂತ್ಕೊಂಡೇ ಇದ್ದ. ನಾನು ಮುಂದೆ ಬರೋದ ಚಕ್ ಅಂತ ಕಿಕ್ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬರ್ತಾನೆ. ಇಲ್ಲಿಂದ ಮುಂದೆ ಖಂಡಿತ ಹೋಗಲ್ಲ. ಲಿಫ್ಟ್ ಕೇಳ್ತೀನಿ, ಈಸಿಯಾಗಿ ಸಿಕ್ಕಿದ್ರೆ ಹೋಗ್ತೀನಿ, ಇದ್ದಾರೆ ಹೋಗಲ್ಲ. HN 3820 ಗಾಡಿ ಶೈನು KA0 HN 3820 ಗಾಡಿ ಇದು. ಇಲ್ಲಿ ಆ್ಯಕ್ಚುಲಿ ಸಿದ್ಧಲಿಂಗೇಶ್ವರ ಸಿದ್ದರಾಜನ್ ನೆಟ್ವರ್ಕ್ ಹೋಗ್ಬರ್ತಿದೆ. ನಾನು ಆ್ಯಕ್ಚುಲಿ ಸುಮಾರು ಸರಿ ಅಲ್ಲಿ ತೊಗೊಂಡಿದ್ದೀನಿ. ಬಿಸ್ಕೆಟ್ ತೊಗೊಂಡು ತಿಂತಿದ್ದೆ ರೋಡಲ್ಲಿ ಪಾಸ್ ಆಗಬೇಕಾದ್ರೆ. ಆ್ಯಕ್ಚುಲಿ ಅಪೋಸಿಟ್ ಸೈಡಲ್ಲಿ ಬರಬೇಕಾದ್ರೆ ಆ ಕಡೆ ಬಂದು ಮುಂದೆ ತಂದು ನಿಲ್ಲಿಸ್ಕೊಂಡು ಕೊನೆಗೆ ಈರುಳ್ಳಿ ಮೂಟೆ ಟಚ್ ಮಾಡ್ಕೊಂಡು ಹೋಗೋ ಪ್ರಯತ್ನನಾದರೂ ಮಾಡ್ತಾನೆ ಬಡ್ಡಿ ಮಗ. EL 8189 ಆ್ಯಕ್ಚುಲಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕಣ್ಣು ಕಾಣುತ್ತೆ, ಕ್ಯಾಮ್ರಾದಲ್ಲಿ ಖಂಡಿತ ಕಾಣೋದಿಲ್ಲ ಅದು. ಇಲ್ಲಿ ಹೆಡ್ಲೈಟ್ ಹಾಕೊಂಡು ಹೋಗ್ತಿರೋ ವೆಹಿಕಲ್ಗಳು ಕಾಣುತ್ತೆ, ಟೆಸ್ಟ್ ಹೇಳಿಸ್ತಾ ಇರೋದು. ಇವನು ಆಂಧ್ರ ಪ್ರದೇಶ್ ಗಾಡಿ AP 39 UM 4284 HL 5793 ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಅದು. ಇದು ಉಮಾಪತಿ ಕುಶಾಲ್ ಕುಮುದಾ ನೆಟ್ವರ್ಕ್ಗೆ ಬರ್ತಾನೆ ಅಂತ. ಆಂಧ್ರ ಪ್ರದೇಶ್ 39 UM ಉಮಾಪತಿ ಅದು 4284. ಆ್ಯಕ್ಚುಲಿ ಆ ಕಡೆ ಧೂಳು ಎಳಿಸ್ತಾರೆ ಅಂತ ನಾನೇ ಈ ಕಡೆ ಬರ್ತಾಯಿದ್ದೀನಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಬಿದ್ದೀನಿ ನಾನು. ಸೊ ಆ ಕಡೆ ಹೋಗೋ ವೆಹಿಕಲ್ಗಳಿಗೆ ರೋಡ್ ಇದೆ ಆ್ಯಕ್ಚುಲಿ, ಕ್ಲೀನಾಗಿ ಹೋಗ್ಬೋದು. ಅವರು ಈ ಕಡೆ ಬರೋಕ್ಕೆ ಬೇರೆ ಆಪ್ಷನ್ ಊಟ ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿರೋದು, ರಾಂಗ್ ವೇನಲ್ಲಿ ಹುಡುಗನ ಕಳಿಸಿರೋದು. HN 6 ಓದೋಕ್ಕಾಗಲಿಲ್ಲ, 6979 ಇರ್ಬೋದು, ನಾಟ್ ಶ್ಯೂರ್. ಸೋಳ ಮಕ್ಕಳ HC 8778 ಹೊಡ್ಕೊಂಡು ಹೋಗೋದು ಅದಲ್ಲ ಆ್ಯಕ್ಚುಲಿ. ಹೊಡ್ಕೊಂಡು ಹೋಗೋ ಪ್ಲ್ಯಾನ್ಗಳದು ಶಬ್ದ ಕೂಡ. ಇನ್ನೊಬ್ಬ ಬರ್ತಾ ಇದ್ದಾನೆ, ಪ್ರಕಾಶ್ ಪಾಲಂಗೋಚಿ ಇವನು. ಇಲ್ಲೊಬ್ಬ ಬೊಟ್ಲ ಏನೋ ಟ್ರೇಡ್ ಮಾರ್ಕ್ ಆಗೋಯ್ತು ಇವತ್ತು. ರಾಂಗ್ ವೇ ಡಸ್ಟು ಗೋಡೌನ್ ಫಾರ್ಮುಲಾ EB 8168 KA55. ಆ್ಯಕ್ಚುಲಿ ಇಲ್ಲ ಬೊಮ್ಮ ಟೀ ಕುಡಿತಾ ಕೂತ್ಕೊಂಡಿದ್ದಾಳೆ. ಝೂಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಹಿಡನ್ ಕ್ಯಾಮ್ರಾ ಇದು. ಅಲ್ಲಿ ಆ್ಯಂಬುಲೆನ್ಸ್ ತಿಳ್ಕೊಂಡಿದೆ KA09D 9890 ಇರಬೇಕು, ಸರಿಯಾಗಿ ಕಾಣ್ತಾಯಿಲ್ಲ. 9890 ಆ ಗಾಡಿ 1033 ಇದೆ ಆ್ಯಕ್ಚುಲಿ ಆ್ಯಂಬುಲೆನ್ಸ್ ಮೇಲೆ. ಲಾಸ್ಟ್ ನಂಬರ್ 33 ಇದೆ. ಷಣ್ಮುಗಮ್ ಮೊಬೈಲ್ ನಂಬರ್, ಅದರಿಂದನೇ ಎಂಡ್ ಆಗೋದು. ಇಲ್ಲಿ ಟೀ ಕುಡಿತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ವೆಹಿಕಲ್ ಕವರ್ ಮಾಡಬೇಕಾಗಿತ್ತು ನಾನು. ಷಣ್ಮುಗಮ್ ಥರದ್ದೇ ಒಂದು ಜುಪಿಟರ್ ಗಾಡಿ ಇಲ್ಲಿ ಪಾಸ್ ಆಯಿತು ಆ್ಯಕ್ಚುಲಿ. HV 633 ಇದುವೆ, 3333 ಅಲ್ಲಿ ಎರಡುವೆ. ಹಿಂದಕ್ಕೆ ಬಾ ಅಂತ ಆ್ಯಕ್ಚುಲಿ ಯೂಟರ್ನ್ ರಾಂಗ್ ವೇನಲ್ಲಿ ಬಂದ. ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದಿದ್ದು ಗಾಡಿ ಅದು. ಈ ಕಡೆಯಿಂದ ಬಂದ ಇವನು ತೊಗೊಬಂದು 9D315 KA09 9D315 ಗಾಡಿ ತೊಗೊಬಂದು ಹಾಕ್ದ. ಅದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ 650 ಮೆಟಿಯೋರ್ ಗಾಡಿ. ಅವನು ಯೂಟರ್ನ್ ಹಾಕ್ಕೊಂಡೋದ. ಅದು ರಾಂಗ್ ವೇನಲ್ಲಿ ಹೋಗ್ತಾ ಇದ್ದಾನೆ. ಡಿಸೈರ್ ಆ್ಯಕ್ಚುಲಿ ಗಾಡಿ ನಂಬರ್ ತೊಗೊಳಕ್ಕಾಗಲಿಲ್ಲ. ಇದು ಆ್ಯಟಿಟ್ಯೂಡ್ ಸುಮಾರು ಯಾರು ಖಾಲಿ ಮಾಡ್ತಾಯಿಲ್ಲ. ಇದೆ ಆ್ಯಟಿಟ್ಯೂಡ್ ಸಕ್ಕ ಸಿಂಪಲ್ ಗುರು ಅಷ್ಟೇ. ಅಲ್ಲಿ ಇಂಡಿಯನ್ ಟಿ ವಿ ಆ್ಯಕ್ಚುಲಿ ಇಂಡಿಯನ್ ಆಯಿಲಿ ಇಂಡಿಯನ್ ಟಿ ವಿ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ 3 ಫೋರ್ಸ್ ಆ್ಯಂಬುಲೆನ್ಸ್ ಅದು KR ಹಾಸ್ಪಿಟ್ಲ್ ರೆಪ್ರೆಸೆಂಟ್ ಮಾಡುತ್ತೆ. ಫೋರ್ಸ್ ಫಾರ್ಮುಲಾ ಬಲವಂತ ಕರ್ಕೊಂಡು ಹೋಗ್ತೀವಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ.
ನಂಬರ್ 33 ಯಾಕೆ 1033 ಲಾಸ್ಟ್ ನಂಬರ್ 33 ಇಲ್ಲಿ ಹೋಗಿದ್ದು ಗಾಡಿ 33 ರಾಂಗ್ ವೇ ಉಲ್ಟಾ ಹೋಗಿದ್ದು. ಏನಕ್ಕೆ ಅಂದರೆ ಅದೇ ಷಣ್ಮುಗಮ್ ಅಂಗಡಿ ಮೂಲಕ ಹೋಗಿ ಅದಕ್ಕೆ ಹೋಗಬೇಕು. ಅಲ್ಲಿ ಕೆ ಆರ್ ಹಾಸ್ಪಿಟ್ಲ್ ಮುಂಭಾಗ ಊಟ ಇಸ್ಕೊಳ್ಳೋಕೆ ಹೋಗಬೇಕು. ಷಣ್ಮುಗಮ್ ಅವ್ರ ಮುಂಭಾಗ ಹೋಗಬೇಕು. ಹೋದರೆ ಅವ್ರು ಏನಾದ್ರು ಮಾತಾಡಿಸಿ ಹೆಲ್ಪ್ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದು ಯೂಟರ್ನ್ ತಗೋತ ಗಾಡಿ ಎಲ್ಲ ಅಷ್ಟೇ. ಅಲ್ಲಿ ಇದು ಶ್ರುತಾ ಬಳ್ಳಾಳ್ದು ಬಾಳಂಗುಚ್ಚಿ ಇದು 53 ME 9032 ಶ್ರುತಾ ಬಳ್ಳಾಳಲ್ಲ ಅವಳ ಬಾಳಂಗುಚ್ಚಿ ಸೇಮ್ ಇದೇ ಗಾಡಿ ಓಡಿಸು. ಅದು ಒಂದು ಯೂಟರ್ನ್. ಎಷ್ಟೊಂದು ಗಾಡಿ ಯೂಟರ್ನ್ ಗೊತ್ತಾಗೋರು ಎಲ್ಲ ಗಾಡಿಗಳು ಯೂಟರ್ನ್ ತಗೋತಾ ಇದ್ದಾರೆ ಅಂದರೆ ಅಲ್ಲಿಗೆ ಹೋಗು ಅಂತ ಅಷ್ಟೇ. ಇವಾಗ ತೆಗಿತಾ ಇದ್ದಾನೆ ಎಲ್ಲರದು ಅದೇ ಕತೆ. ಅಲ್ಲಿಗೆ ಹೋಗು ಅಷ್ಟೇ. ಸ್ಟ್ರೈಟ್ ರೋಡ್ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಸ್ಟ್ರೈಟ್ ರೋಡ್ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ನೀವೆಲ್ಲ ಹೋಗ್ಬೇಕು ಬೈಕ್ ನೆಚ್ಚಿಗೆ ಬರಬೇಕು. ಪ್ರಕಾಶ್ ಬಾಲಂಗುಚ್ಚಿ 10 EA 5842 ವಯಸ್ಸಾಗಿದೆ. ಸ್ವಲ್ಪ ಮುಖ ನೋಡೋದಕ್ಕೆ ಕಳ್ಕೊಳ್ಳೋ ರಮೇಶ್ ಥರ ಕಾಣ್ತಾನೆ ಅವನು. ಯಾಕೆ ಇಲ್ಲಿ ತೋರಿಸ್ತಾ ಇರೋದು ಅಂದರೆ ಅಲ್ಲೊಬ್ಬ ಪ್ರಕಾಶ್ ಬಾಲಂಗುಚ್ಚಿ ಹೋಗ್ತಾ ಇದ್ದಾನೆ ಬೈಕಲ್ಲಿ ರೋಡು. ಆ್ಯಕ್ಚುಲಿ ಯಾಕೆ ಇದು ತೋರಿಸಿದ್ದು ಅಂದರೆ ಸಿದ್ಧಿವಿನಾಯಕ ಕೃಪೆ ಆ ಕಡೆ ಇರಲಿ. ದಾರಿ ಹೋಗ ಸಿದ್ಧಿವಿನಾಯಕ ಕೃಪೆ ಆದರೆ ದಾರಿ ಹೋಗ ಕೃಷ್ಣ ಇಲ್ಲಿ ಅಲ್ಲೇ ಬಿಳಿ ಶರ್ಟ್ ಗೊತ್ತಾ ಇಲ್ಲಿ ಸೂರ್ಯ ಅಂತಲೇ ಹೇಳ್ಕೊಂಡಿದ್ದಾನು. ಸುರೇಶ್ ಅಂತ ದಾರಿ ಹೋಗೋ ಕೃಷ್ಣ ಇದ್ದಾರಲ್ಲ ಅವ್ನು ಆ್ಯಕ್ಚುಲಿ ಅವ್ನ ಹೆಸರನ್ನ ಸುರೇಶ್ ಅಂತ ಇಂಡೈರೆಕ್ಟಾಗಿ ಹೇಳ್ಕೊಳ್ತಾನೆ. ಡೈರೆಕ್ಟಾಗಿ ಹೇಳ್ಕೊಳ್ಳಲ್ಲ. ಅಂದರೆ ಯಾವುದೋ ಫೋನ್ ಬರುತ್ತೆ ಅವ್ನಿಗೆ ನನ್ನ ಜೊತೆ ಇದ್ದಾಗ ನನ್ನ ಹೆಸರು ಕೇಳ್ತೀನಿ. ಅವಾಗ ದಾರಿ ಹೋಗೋಣ ಯಾವ ಅಂತ ಸ್ಟೈಲ್ ಹೇಳ್ತಾನೆ. ಹೆಸರು ಹೇಳೋದಿಲ್ಲ. ಏನು ಹೇಳೋದು, ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಆವಾಗ ಹೇಳಿ ನಾನೇ ಮಾತಾಡ್ತಿರೋದು ಹೇಳಿ ಅಂತಾರೆ. ಅವ್ರಿಗೂ ಹೆಸರು ಬಿಟ್ಕೊಡೋದಿಲ್ಲ. ಆವಾಗ ಹೌದು ನಾನೇ ಸುರೇಶ್ ಹೇಳಿ ಅಂತ ಹೇಳ್ತಾನೆ. ಆದರೆ ಇಂಡೈರೆಕ್ಟಾಗಿ ಸುರೇಶ್ ಅಂತ ಹೆಸರು ಹೇಳ್ಕೊಳ್ತಾರೆ. ಆದರೆ ನಾನು ಅವ್ನ ಗಾಡಿ ನಂಬರ್ ತೊಗೊಂಡು ಸರ್ಚ್ ಮಾಡಿದಾಗ ಕೃಷ್ಣಮೂರ್ತಿನ ಕೃಷ್ಣಕುಮಾರ ಏನೋ ಇತ್ತು. ಕೃಷ್ಣ ಅನ್ನೋದಂತೂ ಕನ್ಫರ್ಮ್. ಅವರು ಕಿಶೋರ್ ಸರ್ಜಾ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಿರೋ ಸಾಧ್ಯತೆ ಅತಿ ಹೆಚ್ಚಿದೆ. ಅತಿ ಹೆಚ್ಚು ಇದು ಇದ್ದೇ ಇರುತ್ತೆ ಖಂಡಿತ. ಕಿಶೋರ್ ಸರ್ಜಾ ಅಷ್ಟೇ ಅಲ್ಲ, ನಾಲ್ಬಿಡಿ ಕೃಷ್ಣ ರಾಜೇಂದ್ರ ಒಡೆಯರ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೋಸ್ಕರದೇ ಅವ್ರನ್ನ ತಗೊಬಂದಲ್ಲಿ ಕುಣಿಸಿರ್ತಾರೆ. ಸೊ ಅದ್ರ ರಿಲೇಟೆಡ್ ಇದು.
ರಾಜಶೇಖರನ ಬಲಂಗುಚ್ಚಿ ಗಾಡಿ ಮೇಲೆ ಗಾಡಿ ನಂಬರ್ ಪ್ಲೇಟ್ ಇಲ್ಲ. ರಾಜಶೇಖರನ ಬಲಂಗುಚ್ಚಿ ಕುದುರೆ ಹೋಗ್ತಾ ಇದ್ದಾನಲ್ಲ, ಕುದುರೆ ಹೋಗ್ತಿದ್ದಾನಲ್ಲ ಹೌದು. ಇದ್ರ ಮೇಲೆ ಕಾಲು ಇಟ್ಕೊಂಡು ನಿಂತಿದ್ದ. ಆದರೆ ಏಟ್ ತಿನ್ಕೊಂಡು ಹೋಯ್ತೀಯ ನೀವು ಇಲ್ಲಿಂದ, ಸುಮ್ಮನೆ ಹೋಗಲ್ಲ ಅಂತ ಒಬ್ಬ ಬೋಟಿ ಬಜಾರ್ ಅವನು ಹೇಳಿರ್ತಾರಲ್ಲ. ಸೊ ಅದೇ ಓಡಿಸ್ತೀವಿ ಅಂತ. ಆ್ಯಕ್ಚುಲಿ ಆಲ್ರೆಡಿ ವೀಡಿಯೋದಲ್ಲಿ ಸ್ಟಾರ್ಟಿಂಗಿಂದನೂ ಹೇಳ್ಕೊಬಂದೆ. ಕಡ್ಕೊಳ ಸತ್ಯನಾರಾಯಣ ಥರ ಕೆಲಸ ಆಗೋದಕ್ಕಿಂತ ಮುಂಚೆನೇ ಓಡಿಸೋ ಪ್ಲ್ಯಾನ್ ಇದೆ. ಅಂದರೆ ನನ್ನ ಬಂದೂರಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಮೇಲೆ ಹಲ್ಲೆ ಮಾಡೋ ಸಹ ಪ್ಲ್ಯಾನು ಮೆಚ್ಚಿದೆ.03AB ಗಾಡಿ ನಂಬರ್ ಕಾಣ್ತಾ ಇಲ್ಲ. 58 ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿರೋ ನೋಡೋದ. ರಾಕ್ ವೆಲ್ ಬಂದು ಧೂಳು ಎಳಿಸ್ಕೊಂಡು ಹೋಗಿದ್ದು ಅಲ್ಲದೆ ಮುಂದೆವರೆಗೂ ತಂದಿದ್ದ. ಅಂದರೆ ಟಯರು ಹಿಂದಿನ ಟೈರ್ ಕರೆಕ್ಟಾಗಿ ಕಾಲು ಮೇಲೆ ಹೋಗ್ಬೇಕು, ಆ ರೇಂಜ್ಗೂ ಆ ಲೆವೆಲ್ಗೂ ತೊಗೊಬಂದಿದ್ದ. ವಯಸ್ಸಾದವರು, ಹೆರಿಟೇಜ್ ಹಿರಿಯ ನಾಗರಿಕ ಅವನು. ಆ್ಯಕ್ಚುಲಿ ಉದ್ದೇಶಪೂರ್ವಕವಾಗಿ ನನ್ನ ಇಲ್ಲಿ ಕಳಿಸಿರೋದು. ಇಲ್ಲಿಂದನೇ ವೆಹಿಕಲ್ಗಳು ಪಾರ್ಕಿಂಗ್ ಆಗಿದೆ ಅಂದರೆ ಇವತ್ತು ಖಂಡಿತ ಜಾಸ್ತಿ ಜನ ಇದ್ದಾರೆ. ಹುಣ್ಣಿಮೆ ಪೂಜೆ ಏನೋ ನಡೀತಾ ಇರ್ಬೋದು. ಆಟೋ ಹೊಗೆ ಬಿಟ್ಕೊಂಡೋಯ್ತು ಅಂದರೆ ಊಟ ಕೊಡೋಲ್ಲ ಅಂತ ಅರ್ಥ. ಪ್ರಕಾಶ್ ಬಲಗುಚ್ಚಿ ಅವನು ಶೈನ್ ಡ್ಯಾಡಿ ಹೋಗೋ ಪಂಚೆ ಮತ್ತು ಪ್ರಕಾಶ್ ಬಲಗುಚ್ಚಿ ಊಟ ಸಿಗೋದಿಲ್ಲ. T9809 KA09 ಟ್ಯಾಕ್ಟ್ರು. ಇದು ಗಾಡಿ ನಂಬರ್ ಕಾಣ್ತಾ ಇಲ್ಲ. ಅಲ್ಲೆಲ್ಲರೂ ಹಿಂದ್ಗಡೆ ಓವರ್ಟೇಕ್ ಮಾಡೋಕ್ಕೆ ಬಂದಿರೋ ಹೋಗೆ. 951579 ಅದು 637692. $901579 ಗಾಡಿ ಅದು. ಆರ್ಗನೈಸ್ ಅದು. ಅಲ್ಲೆಲ್ಲರೂ ಗಾಡಿಗೆ ಓವರ್ಟೇಕ್ ಮಾಡ್ಕೊಳ್ಳೋಕ್ಕೆ ಸೈಡಿಗೆ ಏನಾದ್ರು ಬಂದಿರೋ ಹಿಂದ್ಗಡೆಯಿಂದ ಟ್ರ್ಯಾಕ್ಟರ್ ಓಡ್ಕೊಂಡು ಹೋಗ್ತಾ ಇದೆ. ಹೆವಿ ರಶ್ ಗುರು, ಹೆವಿ ರಶ್. ಅವ್ರು ಹಿಡಿತಾ ಇರೋದು ಏನಂದರೆ ಎಷ್ಟು ತಿನ್ಕೊಂಡು ಹೋಯ್ತು ಆಯ್ತಾ ಹೊಡಿ ಆಯ್ತು. ಇಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಇಮೇಜ್ ಕ್ರಿಯೇಟ್ ಮಾಡೋರಲ್ಲ, ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಅಂದರೆ ಅದನ್ನ ನೋಡಿದ್ದೀನಿ ಹಂಗೆ ಅಂತ ನನ್ನ ವಿಷಯ ಹೊರಗಡೆ ತೆಗಿತೀನಿ ಅಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಇವರು. ಸೌತೆಕಾಯಿ ಅಂದಿದ್ದೇನು ಹೊಡಿ ಬದ್ದೂರೊಡೆ ಶುದ್ಧಬಳ್ಳಾಳ ಅಂಗಡಿ ಪಕ್ಕದಲ್ಲೇ ಇರೋದು ಬದ್ದೂರೊಡೆ. ಆ್ಯಕ್ಚುಲಿ ಬದ್ದೂರೊಡೆ ಟೈಟಲ್ಲಿ ಸ್ವಲ್ಪ ಜಾಗ ಮಧುರೊಡೆ ಟೈಟಲ್ ನಿಮ್ಮ ಬಗ್ಗೆ ಈಗ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ, ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ. ಸೊ ಸೌತೆಕಾಯಿ ಅಂದರೆ ಸೌತಿ ಅಂದರೆ ನನ್ನ ಹೆಂಡತಿಯ ಇನ್ನೊಬ್ಬಳು ಎರಡನೇ ಹೆಂಡತಿ ಆಗ್ತಾಳೆ. ಅಂದರೆ ಸೌತಿ ಅಂದರೆ ಒಬ್ಬ ವ್ಯಕ್ತಿಗೆ ಹೆಂಡತಿ ಒಬ್ಬಳು ಹೆಂಡತಿ ಹೊರತು ಬೇರೆ ಯಾರು ಇದ್ದರೆ ಅವಳೆ ಸೌತಿ ಅಂತಾರೆ. ಸೊ ಅದನ್ನೇ ಸೌತೆಕಾಯಿ ಅಂದರೆ ಸವತಿಯನ್ನು ಕಾಯಿ ಅಂತ. ಈ ಸೌತಿ ಯಾರು ಅಂದರೆ ಶುದ್ಧಬಳ್ಳಾಳನ್ನ ಇವರು ಸವತಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನಾನು ದಾಸೋಹ ಭವನಕ್ಕೆ ಹೋಗೋ ಸಮಯಕ್ಕೆ ಸರಿಯಾಗಿ ಜನರ ಜಮಾಯಿಸಿದ್ರು ಅಷ್ಟೇ. ನನ್ನ ಮುಂದೆ ಅಕ್ಕಪಕ್ಕ ಜನ ಇದ್ದರು, ಬೆನ್ನ ಹಿಂದೆ ಮಾತ್ರ ತೀರಾ ಖಾಲಿ ಹೊಡಿತಾ ಇತ್ತು. ಅಂದರೆ ಎವ್ರಿಥಿಂಗ್ ಆರ್ಗನೈಸ್ಡ್ ಗೊತ್ತಿನ ಗೊತ್ತಾಗುತ್ತೆ. ಪೂರ್ತಿ ಖಾಲಿ ಹೊಡಿತಾ ಇದೆ, ಬೆನ್ನಿಂದ ಫುಲ್ ಖಾಲಿ ಇತ್ತು. ಅಲ್ಲಿ ಮುಂದೆ ಕೂತ್ಕೊಂಡಿದ್ದವರು ನಂಬರ್ 1 ತೋರಿಸ್ತಾ ಇರ್ತಾರೆ ಮತ್ತು ವಾಚನ್ನು ತೋರಿಸ್ತಾ ಇದ್ರು ಪದೇ. ಅಂದರೆ ನೋಡು ಅಂತ. ನಂಬರ್ 1 ಶ್ರುತಾ ಬಳ್ಳಾಳ್ಗೋಸ್ಕರ ತೋರಿಸ್ತಿದ್ದು. ಇಡೀ ದಿನ ನಾನು ಶ್ರುತಾ ಬಳ್ಳಾಳ್ ಷಣ್ಮುಗಮ್ ಅವರ ಅಂಗಡಿ ಮುಂದೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ತೊಂದರೆ ಕೊಟ್ಟಿದ್ದು. ಅದು ಪದೇ ಪ್ರತಿಯೊಬ್ಬರು ಸಾರಿ ಹೇಳ್ತಾ ಇದ್ದು ಕ್ಲೀನಾಗಿ ಗೊತ್ತಾಗುತ್ತೆ. ಇವನು ಗ್ಯಾಪ್ ಫಿಲ್ಲಿಂಗ್ ಮಾಡಿಸ್ತಾನೆ. ಅಕ್ಕಪಕ್ಕ ಇದ್ದವರೆಲ್ಲ ತೊಡೆ ಹಾಕೊಂಡು ಕೂತ್ಕೊಳ್ಳೋ ಮಟ್ಟಿಗೆ ಗ್ಯಾಪ್ ಫಿಲ್ಲಿಂಗ್ ಮಾಡಿಸ್ತಾನೆ ಇವನು. ಊಟ ಮಾಡೋರು ಕೂಡ ಮುಳ್ಸಂದಿಯಲ್ಲಿ ತೆಗೆಸ್ಕೊಂಡು ಊಟ ಮಾಡ್ತಾಯಿದ್ರು. ಅಷ್ಟೊಂದು ಕ್ಲೋಸಪ್ಪಲ್ಲಿ ಕೂರ್ತಿದ್ರು ಎಲ್ಲರೂ. ಸುದರ್ಶನ್ ಸಿಲ್ಕ್ಸ್ ಪುಕ್ಸಟೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಪ್ರಚಾರ ಮಾಡ್ತಿರೋದು ನಾನು. ಕೈ ತೊಳೆಯೋ ಸ್ಥಳದಲ್ಲಿ ಹೆಂಜಿಲ್ ಕೈಯನ್ನು ಬಟ್ಟೆಗೆ ಸೋಗಿಸ್ತಾರೆ ಮತ್ತು ನೀರನ್ನು ಹಾರಿಸ್ತಾರೆ, ನೂಕಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಜನ ಕಡಿಮೆ ಆಗಲಿ ಅಂತ ಕೂತ್ಕೊಂಡಿದ್ದೆ. ಅದಕ್ಕೋಸ್ಕರ ಮುದ್ಕ ಇದ್ದಾನಲ್ಲ ಬೋಳಿ ಮಗ, ಶಿಲ್ಪಿ ಉತ್ತಾ ಇರ್ತಾನಲ್ಲ ಅವಾಗ
ಅವನು ಶಿಲ್ಪಿ ಇದೆ ಎಲ್ಲ ಎದ್ದೇಳಿ ಮೇಲಕ್ಕೆ ಹೋಗಿ 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 ಅಂತ ಫೋರ್ಸ್ಫುಲಿ ನನ್ನನ್ನು ಕ್ರೌಡ್ಗೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ತಮಾಷೆ ವಿಷಯ ಅಂದರೆ ಇವಾಗ ಊಟ ಮಾಡ್ಕೊಂಡು ಹೊರಗಡೆ ಬಂದೆ, ತುಂಬಿ ತುಳುಕ್ತಾ ಇದ್ದಾರೆ ಜನ, ಓವರ್ಫ್ಲೋ ಆಗ್ತಾ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಆ್ಯಕ್ಚುಲಿ ನಾನು ಹೋದ್ನಲ್ಲ ಒಳಗಡೆ ಸೇರ್ಕೊಂಡಲ್ಲ, ಜಾಯ್ನ್ ಆದ್ನಲ್ಲ, ಅವಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಅಲ್ಲಿಂದ ಒಳಗಡೆ ಹೋಗೋವರೆಗಷ್ಟೇ. ಸೊ ನಾನು ಹಿಂಗೆ ಪೂರ್ತಿ ಖಾಲಿ ಹೊಡಿತಾ ಇತ್ತು. ಅದು ಆ್ಯಕ್ಚುಲಿ ವಿಡಿಯೋ ಕವರ್ ಕೂಡ ಮಾಡಿದ್ದೀನಿ. ಪೂರ್ತಿ ಖಾಲಿ ಹೊಡಿತಾಯಿತ್ತು. ಈಗ ಪುನಃ ಸೆಕೆಂಡ್ ರೌಂಡ್ಗೆ ಹೋಗಿ ಬಿಡ್ತೇನೆ ಅಂದ್ಬಿಟ್ಟು ಜನನ ಮತ್ತೆ ಫಿಲ್ ಮಾಡಿಬಿಟ್ಟವ್ರೆ. ಆಗಲೇ ಎಲ್ಲ ಆರ್ಗನೈಸ್ಡ್ ಇದು. ಆ್ಯಟಿಟ್ಯೂಡ್ ಶರ್ಟ್ ಅಲ್ಲ, ಎಲ್ಲೋ ಕಲರ್ ಆ್ಯಟಿಟ್ಯೂಡ್. ಇದು ಪ್ರಕಾಶ್. ಗಾಡಿನಲ್ಲಿ ಸಿಟ್ಟು ತಂದಿಟ್ಟು ಡೋರ್ ಓಪನ್ ಮಾಡ್ತಾರೆ. ಗಾಡಿ ಬಿಡಿಸಿರೋದೇ ಸರಿಯಾಗಿ ಪಾರ್ಕ್ ಮಾಡಿದ್ದಾನೆ. ಮುಖ ಬಿಟ್ಕೊಂಡು ಪಾರ್ಕಿಂಗ್ ಬೇರೆ ಮಾಡಿದ ಅವನು. ಫಸ್ಟ್ ಆಫ್ ಆಲ್ ಪಾರ್ಕಿಂಗೇ ಸರಿಯಾಗಿ ಮಾಡಿಲ್ಲ ಅವನು. ಗಾಡಿಯಿಂದ ಇಲ್ಲಿಗೆ ಚಂದಿಗಳು ಲೆಕ್ಕ ಹಾಕಿ ಡೋರ್ ತಗೊಂಡು ಇಲ್ಲಿ ನಿಂತ್ಕೊಂಡಿದ್ದ. ಅದೇ ಅವ್ರು ಡೋರ್ ತೆಗೆದ ರೈಟ್ ಸೈಡ್ಗೆ ಹೋಗಿದ್ದಾರೆ. ಹಿಂದ್ಗಡೆ ಬರೋ ವಿಚಾರ ಬೈಡ್ ತೊಗೊಳ್ತಾರೆ. ಆದರೆ ಅವರು ಅಂಥ ಅಪಾಯಕಾಯ ಇರುವಲ್ಲ, ಅವ್ರಿಗದ ಇಷ್ಟ. AB 5209. ಆ್ಯಕ್ಚುಲಿ ದೇವಸ್ಥಾನದ ಬಾಗಿಲಿದೆಯಲ್ಲ, ಆ ದೇವಸ್ಥಾನದ ಬಾಗಿಲಿಂದ ಇಲ್ಲಿವರೆಗೆ ನಾನು ಅವನ್ನ ಎರಡನೇ ಸರಿ ನೋಡ್ತಾ ಇರೋದು. ಯಾರೋ ದಡಿಯ ಒಳಗಡೆ ಡ್ರೈವರ್ ಅವರು ಎರಡನೇ ಸರಿ ನೋಡ್ತಾ ಇರೋದು. ಹಿಂದ್ಗಡೆ ಕ್ರಾಸಲ್ಲಿ I-20 ಇಟ್ಕೊತಾ ಇದ್ದಾರೆ ಗಾಡಿ. ಅಲ್ಲಿಂದ ಇಲ್ಲಿವರೆಗೆ 2 ಗಾಡಿಗಳು ಹೊಡ್ಕೊಂಡು ಹೋದ್ರೆ. ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು ಮುಸ್ಲಿಂ ಮೆಕ್ಯಾನಿಕ್ ಇದೆ, ಗ್ಯಾರೇಜ್ ಇದ್ದರೆ ಬೇಬಿ ಎಲ್ಲಿ ಅವನು ಮೆಕ್ಯಾನಿಕ್ ಅವನು ಅವರು ಏನೋ ಬೈಕ್ ಟೆಸ್ಟ್ ಡ್ರೈವ್ ಹೋಗಿದ್ದಿದ್ದಾನೆ, ಬಂದು ಹೊಡ್ಕೊಂಡು ಹೋಗಿರೋದು. ಬೇಕು ಅಂತ ಮಾಡಿರೋದು ಕರ್ಕೊಂಡು ಹೋಗ್ತಿರೋದು ಹೀರೋ ಎಕ್ಸ್ಪಲ್ಸ್ ಹಳೆಯದು 200. ಅಂದರೆ ಕಾವಡಿ ಬೆಟ್ಟದ ಪೂಜಾರಿಗಳು ಮತ್ತು ಕಾವಡಿ ಬೆಟ್ಟ ಬಿಳಿ ಪಂಚೆ ಕಲರ್ ಪಂಚೆ ಹೊರಡಿಸಿದೆಯಲ್ಲ, ಸೊ ಅವ್ರ ಕಡೆಯವರು ಆ ಟೀಮ್ ತೋರಿಸ್ತಾ ಇರೋದು. ಅಂದರೆ ಈಗ ಆಲ್ರೆಡಿ ಎಕ್ಸ್ಪಲ್ಸ್ 210 ಇದೆ, ಓಕೆ, 24 HP ಗಾಡಿ ಅದು. ಆ್ಯಕ್ಚುಲಿ ನಾನೇ ಹೇಳಿ ಮಾಡಿಸ್ಕೊಂಡಿದ್ದು ಬೈಕ್ ಅದು. ಬರ್ವಲ್ ಗೋಲ್ಡ್ ಪ್ಲಾಟಿನ, ಓಕೆ, ಪಂಚಾಯತ್ ದೊಡ್ಡ
ಇವ್ರದ್ದು ಆಧಾರ್ ಕಾರ್ಡು ಭಾಳ ಹೋಗಿ ಇಲ್ಲ ಬಂದೇ ಬರ್ತಾರೆ ಸ್ಪಾಟಲ್ಲಿ ಜನ. $39,549. ಕೈ ಇದ್ರದ್ದು ಕಾರಿದ ಕೈ ಈಚೆಗೆ ಹಾಕ್ತಾನೆ. ಇದೊಬ್ಬ ಆ್ಯಕ್ಚುಲಿ ಯಾವುದು ಎಲ್ಲಿ ಈಚೆ ಬಂದು ಕೆಲಸ ಬರ್ತಾ ಇದ್ದ ನಾನು ಬೆಟ್ಬಿಡಂತ. $55T2244 ಟ್ರ್ಯಾಕ್ಟರ್ ಹೋಗ್ತಿದ್ದಲ್ಲ ಅದು. ಟೀದು ಅದು ಆ್ಯಕ್ಚುಲಿ ನಂಬರ್ ಪ್ಲೇಟ್ ಎಲ್ಲ ಕಿತ್ತೋಗಿತ್ತು. ನನಗೆ ಕಣ್ಣಿದ್ದು ಟೀ ಪಕ್ಕ ಎಲ್ಲ ಸ್ಟಿಕ್ಕರ್ ಎಲ್ಲ ಕಿತ್ತೋಗಿತ್ತು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಲೋಸಪ್ ಅಲ್ಲದ. ಆ್ಯಕ್ಚುಲಿ ಸೇಮ್ ಇದೇ ಥರ ಒಂದು ತರಗು ಕಬ್ಬುದು ತರ್ಗ ಕೊಡೋಯ್ತಾ ಇದ್ದವನು ಅಲ್ಲಿ ಬಂದೂರು ರೋಡು ಇದು ಇದೆಯಲ್ಲ ಕರೆಕ್ಟಾಗಿ KSRTC ಬಸ್ ಡಿಪೋ ಇದೆಯಲ್ಲ, ಡಿಪೋಯಿಂದ ಒಂದು 10 ಹೆಜ್ಜೆ ಮುಂದೆ ಹಿಂದ್ಗಡೆಯಿಂದ ಟ್ರ್ಯಾಕ್ಟರ್ ಫಾಸ್ಟಾಗಿ ಬಂದು ಹೋಯ್ತಾ ಇದ್ದ. ತರಗು ಯಾವ ಮಟ್ಟಿಗೆ ನಾನು ಸೈಡಿಗೆ ತಳ್ಳಿ ಬಿಸಾಕ್ತು ಅಂದರೆ ನಾನು ಬಿದ್ದೆ ಹೋಗ್ಬೇಕಿತ್ತು ರೋಡಿಂದ ಇದು ಈಚೆ ತಿಪ್ಪೇಗುಡಿ ಹೋಗಿ ಬಿದ್ದೆ ಹೋಗ್ಬೇಕು ನಾನು. ಆ ಮಟ್ಟಿಗೆ ತಳ್ಳಿದೆ ಬಟ್ ಇವಾಗ ಊಟ ಮಾಡಿದ ನಂತರ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಅದಕ್ಕೋಸ್ಕರ ರೈಲ್ವೆ ಸ್ಟೇಷನಲ್ಲಿ ಮಲಗೋದಕ್ಕೆ ಅಂತ ಹೋಗಿದ್ದೆ. ನಂತರ ರೋಡ್ವೇಸ್ನಲ್ಲೇ ಹೋಗಿದ್ದು.
ಕ್ರಿಯೇಟ್ ಮಾಡ್ತಾ ಇರೋದಿಲ್ಲ, ಕಾಲು ಹೇಳ್ಕೊಂಡು ಹೋಯ್ತಾವನ್ನ. ಗಾಡಿ ನಂಬರ್ ಓದ್ತೀನಿ ಸಾಧ್ಯ ಆದರೆ. JA9739 ಇರಬೇಕು, ನಾಟ್ ಶ್ಯೂರ್. ಕಾಲು ಹೇಳ್ಕೊಂಡು ಹೋಗ್ತಾ ಇರೋದು ಅಂದರೆ ಹೇಳ್ಕೊಂಡು ಹೋಗ್ತೀನಿ ನಾನು ಅಂತ. ಯಾರೋ ಹುಡುಗಿ ಡಿಂಕ್ ಚಾಕ್ ರೆಡಿಯಾಗಿ ಹೋಗ್ತಾವಳೆ.